ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಲಿಪ್ ಬಾಮ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ತುಂಬಾ ಜನ ಕೇಳ್ತಾ ಇದ್ರು, ಮ್ಯಾಮ್ ನಾವು ಕಾಲೇಜ್ಗೆ ಹೋಗ್ತಾ ಇದೀವಿ, ಆಫೀಸ್ಗೆ ಹೋಗ್ತಾ ಇದೀವಿ, ನಮಗೆ ಲಿಪ್ಸ್ಟಿಕ್ ಎಲ್ಲ ಯೂಸ್ ಮಾಡ್ಲಿಕ್ಕೆ ಇಷ್ಟ ಆಗೋದಿಲ್ಲ, ಯಾವ್ದಾದ್ರು ಒಂದು ಒಳ್ಳೆ ಲಿಪ್ ಬಾಮ್ ತೋರಿಸಿ, ಅಂಡ್ ಅದು ನಮಗೆ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಕೊಡಬೇಕು, ಅಂದ್ರೆ ಸನ್ ಪ್ರೊಟೆಕ್ಷನ್ ಕೊಡಬೇಕು, ಮತ್ತೆ ಡರ್ಮಟಾಲಜಿ ಟೆಸ್ಟೆಡ್ ಇರಬೇಕು. ಸೊ ಆ ರೀತಿಲಿ ನಮಗೆ ಒಂದೊಳ್ಳೆ ಬಜೆಟ್ ಫ್ರೆಂಡ್ಲಿ ಸಿಗುವಂತ ಒಂದು ಲಿಪ್ ಬಾಮ್ ತೋರಿಸಿ ಅಂತ ಕೇಳ್ತಾ ಇದ್ರಿ. ಸೊ ಇವತ್ತು ನಾನು ನಿಮಗೆ ಒಂದು ಬಜೆಟ್ ಫ್ರೆಂಡ್ಲಿಯಲ್ಲೂ ಕೂಡ ಸಿಗುತ್ತೆ ಅಂಡ್ ನಿಮಗೆ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಈ ಒಂದು ಲಿಪ್ ಬಾಮ್ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಯಾವುದು ಆ ಲಿಪ್ ಬಾಮ್, ಹೇಗೆ ಯೂಸ್ ಮಾಡಬೇಕು ಅಂಡ್ ಎಷ್ಟು ಪ್ರೈಸ್ ಸಿಗುತ್ತೆ ಎಲ್ಲದೂ ಕೂಡ ನಿಮಗೆ ಫೀಚರ್ಸ್ ಎಲ್ಲದೂ ಕೂಡ ಮುಂದೆ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ಈ ಒಂದು ಲಿಪ್ ಬಾಮ್ ನೀವು ಯೂಸ್ ಮಾಡೋದ್ರಿಂದ ಸೊ ನಿಮ್ಮ ಲಿಪ್ಸ್ ಯಾವತ್ತೂ ಕೂಡ ಡಾರ್ಕ್ ಆಗೋದಿಲ್ಲ, ಅಂದ್ರೆ ಬ್ಲ್ಯಾಕ್ ಆಗೋದಿಲ್ಲ, ಪಿಗ್ಮೆಂಟೇಷನ್ ಆಗೋದಿಲ್ಲ. ಅಂಡ್ ಆಲ್ರೆಡಿ ನಿಮ್ಮ ಲಿಪ್ಸ್ ಏನಾದ್ರು ಪಿಗ್ಮೆಂಟೇಷನ್ ಆಗಿ ಬ್ಲ್ಯಾಕ್ ಆಗಿ ಏನಾದ್ರು ಕಾಣ್ತಿತ್ತು ಅಂತ ಹೇಳಿದ್ರೆ ಅದನ್ನ ರೀಸ್ಟೋರ್ ಮಾಡುತ್ತೆ, ಅದನ್ನ ಕಡಿಮೆ ಮಾಡುತ್ತೆ, ನಿಮ್ಮ ಲಿಪ್ಸ್ ಪಿಂಕ್ ಲಿಪ್ಸ್ ಆಗಿ ಈ ಒಂದು ಲಿಪ್ ಬಾಮ್ ಕನ್ವರ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ಫೀಚರ್ಸ್ ಇರುವಂತ ಒಂದು ಬೆಸ್ಟ್ ಲಿಪ್ ಬಾಮ್ ಅಂತಾನೆ ಹೇಳ್ಬೋದು. ಸೊ ಯಾವುದು ಅಂತ ಹೇಳಿ ಈಗ ನಿಮಗೆ ತೋರಿಸ್ತೀನಿ. ಸೊ ತೋರಿಸೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಯೂಸ್ಫುಲ್ ಆಗಿರುವಂಥ ವಿಡಿಯೋಸ್ ಕೂಡ ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಯಾವುದು ಕೂಡ ನಿಮಗೆ ಮಿಸ್ ಆಗೋದಿಲ್ಲ. ಸೊ ಎಲ್ಲದೂ ಕೂಡ ನೀವು ವಾಚ್ ಮಾಡ್ಬೋದು. ನಾವು ಹಾಕಿದ ತಕ್ಷಣ ನಿಮಗೆ ಇನ್ಸ್ಟೆಂಟ್ ಆಗಿ ನೋಟಿಫಿಕೇಶನ್ ಮೂಲಕ ನಿಮಗೆ ಸಿಗುತ್ತೆ, ನೀವು ಆರಾಮಾಗಿ ಈಸಿಯಾಗಿ ಫ್ರೀಯಾಗಿ ನೋಡ್ಬೋದು ಫ್ರೆಂಡ್ಸ್, ಓಕೆನಾ. ಅಂಡ್ ಆಲ್ರೆಡಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ, ಇದೇ ರೀತಿ ಎನ್ಕರೇಜ್ ಮಾಡ್ತೀರಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ಆ ಲಿಪ್ ಬಾಮ್ ಯಾವ್ದು ಅಂತ ಹೇಳಿ ಈಗ ನೋಡೋಣ. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ, ಸೊ ಯಾವ ಲಿಪ್ ಬಾಮ್ ಅಂತ ಹೇಳಿ ಸನ್ ಮಾಯ್ಸ್ಟ್ ಲಿಪ್ ಗಾರ್ಡ್ ಅಂತ ಹೇಳಿ. ಸೊ ಈ ಒಂದು ಲಿಪ್ ಬಾಮ್ ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ ಲಿಪ್ ಬಾಮ್ ತುಂಬಾನೇ ಲೈಟ್ ವೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನೀವು ಯೂಸ್ ಮಾಡಿದಾಗ ಸೊ ನಿಮ್ಗೆ ಹೆವಿ ಫೀಲ್ ಕೊಡೋದಿಲ್ಲ, ಅಂದ್ರೆ ಏನೋ ಒಂದು ನಾವು ತುಟಿಗೆ ಹಚ್ಕೊಂಡಿದೀವಿ, ಈಗ ನೀವು ಸಪೋಸ್ ಏನಾದ್ರು ನೀವು ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡಾಗ ಸೊ ನಮ್ಮ ತುಟಿ ಏನೋ ಒಂದು ಕೋಟ್ ಆಗಿದೆ ಅಂತ ಹೇಳಿ ನಿಮ್ಗೆ ಫೀಲ್ ಆಗುತ್ತೆ ನೋಡಿ. ಸೊ ಆ ರೀತಿ ನಿಮ್ಗೆ ಫೀಲ್ ಕೊಡೋದಿಲ್ಲ, ತುಂಬಾನೇ ನಿಮ್ಗೆ ಲೈಟ್ ವೇಟ್ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಾನು ಆಗ್ಲೇ ಹೇಳಿದಾಗೆ ನಾನ್ ಗ್ರೀಸಿ ಫೀಲ್ ನಿಮ್ಗೆ ಕೊಡುತ್ತೆ. ಅಂಡ್ ಆಲ್ಸೋ ಬೇಗನೆ ಕ್ವಿಕ್ ಆಗಿ ನಿಮ್ಮ ಲಿಪ್ಸ್ ಒಳಗಡೆ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅಬ್ಸರ್ವ್ ಆಗಿ ನಿಮ್ಮ ಏನು ಚಾಪ್ಡ್ ಲಿಪ್ಸ್, ಅಂದ್ರೆ ನಿಮ್ಮ ತುಟಿ ಏನಾದ್ರು ಒಡೆದಿತ್ತು ಅಥವಾ ಡಾರ್ಕ್ ಏನಾದ್ರು ಆಗಿತ್ತು, ಫುಲ್ ಡ್ರೈನೆಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದನ್ನ ಮಾಯಶ್ಚರೈಸೇಷನ್ ಕೊಡುತ್ತೆ ನಿಮ್ಮ ಲಿಪ್ಸ್ಗೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಲಾಂಗ್ ಲಾಸ್ಟಿಂಗ್ ಮಾಯಶ್ಚರೈಸೇಷನ್ ಕೊಡುತ್ತೆ ಈ ಒಂದು ಲಿಪ್ ಬಾಮ್ ನೀವು ಯೂಸ್ ಮಾಡಿದಾಗ. ಅಂಡ್ ಆಲ್ಸೋ ನಿಮ್ಗೆ ಸನ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಈ ಲಿಪ್ ಬಾಮ್ ಅಲ್ಲಿ SPF 35 PA2+ ಇದೆ, ಓಕೆನಾ. ಸೊ ಬ್ರಾಡ್ ಸ್ಪೆಕ್ಟ್ರಮ್ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು, ಲೈಕ್ UVA ಮತ್ತೆ UVB. ಸೊ ಎರಡು ರೇಸ್ ಇಂದ ನಿಮ್ಮ ಲಿಪ್ಸ್ಗೆ ಯಾವುದೇ ರೀತಿ ಡ್ಯಾಮೇಜಸ್ ಆಗದೇ ಇರೋ ರೀತಿ ಈ ಒಂದು ಲಿಪ್ ಬಾಮ್ ನಿಮ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಅಂಡ್ ಆಲ್ಸೋ ಏನಾದ್ರು ಡ್ಯಾಮೇಜಸ್ ಆಗಿತ್ತು, ಡಾರ್ಕ್ ಆಗಿತ್ತು, ಡ್ರೈ ಆಗಿತ್ತು, ಅಂದ್ರೆ ಚಾಪ್ಡ್ ಲಿಪ್ಸ್ ಏನಾದ್ರು ಆಗಿತ್ತು, ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಸೊ ಅದನ್ನ ರಿಪೇರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ರಿಪೇರ್ ಮಾಡಿ ನಿಮ್ಮ ಲಿಪ್ಸ್ ನ ಲೈಟನ್ ಮಾಡುತ್ತೆ, ಅಂದ್ರೆ ಪಿಂಕ್ ಲಿಪ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂಡ್ ಡಾರ್ಕ್ ಶೇಡ್ ಎಲ್ಲದೂ ಕೂಡ ಫುಲ್ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಕ್ಲಿಯರ್ ಆಗಿ ನಿಮ್ಮ ಲಿಪ್ಸ್ ತುಂಬಾನೇ ಸಾಫ್ಟ್ ಆಗುತ್ತೆ, ತುಂಬಾನೇ ಸ್ಮೂತ್ ಆಗುತ್ತೆ, ತುಂಬಾನೇ ಹೈಡ್ರೇಟ್ ಆಗಿ ಕಾಣಿಸುತ್ತೆ. ಮತ್ತೆ ಎನ್ವಿರಾನ್ಮೆಂಟ್ ಸ್ಟ್ರೆಸರ್ ಇಂದ ಏನಾದ್ರು ನಿಮ್ಮ ಲಿಪ್ಸ್ ಏನಾದ್ರು ಹಾಳಾಗಿತ್ತು ಅಂತ ಹೇಳಿದ್ರೆ ಸೊ ಅದನ್ನು ಕೂಡ ರಿಪೇರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಲಿಪ್ಸ್ ನೀವು ಮಾರ್ನಿಂಗ್ ಹಚ್ಕೊಂಡಾಗ ಈ ಒಂದು ಲಿಪ್ಸ್ ನೀವು ಮಾರ್ನಿಂಗ್ ಹಚ್ಕೊಂಡ್ರಿ ಅಂತ ಹೇಳಿದ್ರೆ ಸೊ ನೀವು ಅದನ್ನ ರಿಮೂವ್ ಮಾಡೋವರೆಗೂ, ಅಂದ್ರೆ ನೀವು ಈವ್ನಿಂಗ್ ವರ್ಗೂ ಕೂಡ ನಿಮಗೆ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಮತ್ತೆ ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಲೈಟ್ ವೇಟ್ ಆಗಿದೆ ಫ್ರೆಂಡ್ಸ್, ಯಾವುದೇ ರೀತಿ ನಿಮಗೆ ಹೆವಿ ಫೀಲ್ ಏನು ಕೂಡ ಕೊಡೋದಿಲ್ಲ. ಸೊ ಸನ್ ರೈಸ್ ಇಂದನೂ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಈ ಲಿಪ್ ಬಾಮ್ ನಿಮಗೆ ಒಂದು ರೀತಿ ಸ್ಟಿಕ್ಕಿ ರೂಪದಲ್ಲಿ ಇರುತ್ತೆ, ನೀವು ಆರಾಮಾಗಿ ಯೂಸ್ ಅಂದ್ರೆ ನೀವು ಆರಾಮಾಗಿ ಕ್ಯಾರಿ ಮಾಡಬಹುದು, ಟ್ರಾವೆಲ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಲಿಪ್ ಬಾಮ್ ಎಲ್ಲಾ ಸೀಸನ್ ಅಲ್ಲೂ ಕೂಡ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಇದು ಈ ಒಂದು ಲಿಪ್ ಬಾಮ್ ಎಲ್ಲಾ ಸೀಸನ್ ಅಲ್ಲೂ ಕೂಡ ಸೂಟ್ ಆಗುತ್ತೆ. ಸೊ ಕೆಲವೊಂದು ಲಿಪ್ ಬಾಮ್ಸ್ ಗಳಿರುತ್ತೆ ಪರ್ಟಿಕ್ಯುಲರ್ ಆಗಿ ವಿಂಟರ್ ಅಲ್ಲಿ ಮಾತ್ರ ಯೂಸ್ ಮಾಡಬೇಕು ಅಥವಾ ಏನು ರೈನಿ ಸೀಸನ್ ಅಲ್ಲಿ ಅಥವಾ ಸಮ್ಮರ್ ಅಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿ ಇರುತ್ತೆ. ಬಟ್ ಈ ಲಿಪ್ ಬಾಮ್ ಹಾಗಲ್ಲ, ಎಲ್ಲಾ ಸೀಸನ್ಗೂ ಕೂಡ ಇದು ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಿಮ್ಮ ಲಿಪ್ಸ್ ಯಾವುದೇ ಟೈಪ್ಸ್ ಆದ್ರೂ ಕೂಡ ನಿಮ್ಗೆ ಸೂಟ್ ಆಗುತ್ತೆ, ಚಾಪ್ಡ್ ಆಗಿರ್ಬೋದು ಅಥವಾ ಪಿಗ್ಮೆಂಟೇಟೆಡ್ ಆಗಿರ್ಬೋದು, ಡ್ರೈ ಲಿಪ್ಸ್ ಆಗಿರ್ಬೋದು ಅಥವಾ ಏನಾದ್ರು ನಿಮ್ಗೆ ಗಾಯಗಳೇನಾದ್ರು ಆಗಿರುತ್ತೆ ನೋಡಿ. ಸೊ ಆ ರೀತಿ ಎಲ್ಲ ಇದ್ರೂ ಕೂಡ ಸೊ ಇದು ಹೈಡ್ರೇಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅದೆಲ್ಲದೂ ಕೂಡ ರಿಪೇರ್ ಆಗುತ್ತೆ. ಮತ್ತೆ ನಿಮ್ಮ ಸೈಡ್ ಅಲ್ಲಿ ಏನಾದ್ರು ಫುಲ್ ಸ್ವಲ್ಪ ಡಾರ್ಕ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದು ಕೂಡ ರಿಪೇರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದನ್ನ ನೀವು ಎವ್ರಿ ಡೇ ಯೂಸ್ ಮಾಡಿದಾಗ ಸೊ ನಿಮ್ಗೆ ಡ್ಯಾಮೇಜಸ್ ಆಗಿ ಲಿಪ್ಸ್ ಎಲ್ಲದೂ ಕೂಡ ಅದು ರೀಸ್ಟೋರ್ ಆಗಿ ಲೈಟನ್ ಆಗುತ್ತೆ. ಅಂಡ್ ಆಲ್ಸೋ ಏನು ನಿಮ್ಮ ಲಿಪ್ಸ್ಗೆ ಏನು ಡ್ಯಾಮೇಜಸ್ ಏನು ಆಗಿಲ್ಲ ಅಂತ ಹೇಳಿದ್ರೆ ಇನ್ ಫ್ಯೂಚರ್ ಅಲ್ಲಿ ಆಗದಿರೋ ರೀತಿ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ನೀವು ಎವ್ರಿ ಡೇ ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್, ಓಕೆನಾ. ಸೊ ಯೂಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಿಮ್ಮ ಲಿಪ್ಸ್ ನೀಟಾಗಿ ನೀವು ವಾಶ್ ಮಾಡ್ಕೊಂಡು ಡ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ಈ ಒಂದು ಲಿಪ್ ಬಾಮ್ ನ ನೀವು ನಿಮ್ಮ ಲಿಪ್ಸ್ಗೆ ನೀವು ಅಪ್ಲೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್, ಓಕೆನಾ. ಅಂಡ್ ಇನ್ನೊಂದು ಹೇಳೋದೇ ಮಾಡ್ಬಿಟ್ಟೆ, ಈ ಒಂದು ಲಿಪ್ ಬಾಮ್ ಅಲ್ಲಿ ಕೆಲವೊಂದಷ್ಟು ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ. ಸೊ ಹಾಗಾಗಿ ನಿಮಗೆ ಪ್ರೊಟೆಕ್ಷನ್ ಮತ್ತೆ ಮಾಯಶ್ಚರೈಸೇಷನ್ ಎರಡು ಕೂಡ ಸಿಗುತ್ತೆ. ಸೊ ಅದ್ರ ಯಾವೆಲ್ಲ ಇಂಗ್ರೀಡಿಯೆಂಟ್ ಇದೆ ಅಂತ ಹೇಳಿದ್ರೆ ಎಕ್ಸಾಟಿಕ್ ಎಮೋಲಿಯೆಂಟ್ಸ್, ವಿಟಮಿನ್ E, ಕೋಕೋನಟ್ ಆಯಿಲ್,
ರೈಸ್ ಬ್ರಾನ್ ಆಯಿಲ್, ಮತ್ತೆ ಜೋಜೋಬಾ ಆಯಿಲ್, ಮತ್ತೆ ಕ್ಯಾಸ್ಟ್ರೋಲ್ ಆಯಿಲ್. ಸೊ ಇದಷ್ಟು 6 ಇಂಗ್ರೀಡಿಯೆಂಟ್ಸ್ ಗಳು ಮೇನ್ ಆಗಿ ಒಂದು ಲಿಪ್ ಬಾಮ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಪ್ರೊಟೆಕ್ಷನ್ ಮತ್ತೆ ಇಷ್ಟೆಲ್ಲ ಹೈಡ್ರೇಷನ್ ಸಿಗುತ್ತೆ. ಸೊ ನಿಮಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಈ ಒಂದು ಲಿಪ್ ಬಾಮ್ ನೀವು ಎವ್ರಿ ಡೇ ಯೂಸ್ ಮಾಡಬೇಕು ಫ್ರೆಂಡ್ಸ್, ಓಕೆನಾ. ಅಂಡ್ ಮತ್ತೆ ನೀವು ನಾರ್ಮಲ್ ಆಗಿ ಅಥವಾ ಕಾಸ್ಮೆಟಿಕ್ ಇರುವಂತ ನೀವು ಲಿಪ್ಸ್ಟಿಕ್ ಗಳನ್ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಸೊ ಆ ರೀತಿ ಎಲ್ಲ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಮ ಲಿಪ್ಸ್ ಎಲ್ಲದೂ ಕೂಡ ಡಾರ್ಕ್ ಆಗುತ್ತೆ. ಸೊ ನೀವು ಲಿಪ್ಸ್ಟಿಕ್ ಯೂಸ್ ಮಾಡಲೇಬೇಕು ಅಂತ ಹೇಳಿದ್ರೆ ಈ ಒಂದು ಲಿಪ್ ಬಾಮ್ ಯೂಸ್ ಮಾಡಿ ಆದ್ಮೇಲೆ ನೀವು SPF ಇರೋಂತ ನೀವು ಲಿಪ್ಸ್ಟಿಕ್ ಗಳನ್ನ ಯೂಸ್ ಮಾಡಿ. ಆಲ್ರೆಡಿ ಚಾನಲ್ ನಲ್ಲಿ ಕೂಡ ನಾನು ತೋರಿಸಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೂಡ ಪ್ರೊವೈಡ್ ಮಾಡ್ತೀನಿ. ಸೊ ಆ ಒಂದು ಲಿಪ್ಸ್ಟಿಕ್ ಗಳನ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ನಿಮ್ಗೆ ಯಾವುದೇ ರೀತಿ ಸನ್ ರೈಸ್ ಇಂದ ಡ್ಯಾಮೇಜಸ್ ಏನು ಆಗೋದಿಲ್ಲ, ಓಕೆನಾ. ಸೊ ನಾರ್ಮಲ್ ಆಗಿ ಸ್ಕೂಲಿಗೆ ಏನಾರು ಹೋಗ್ತಿದ್ದೀರಾ, ಕಾಲೇಜ್ಗೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನೀವು ನಾರ್ಮಲ್ ಆಗಿ ಈ ಒಂದು ಲಿಪ್ ಬಾಮ್ ಯೂಸ್ ಮಾಡಿದ್ರೆ ಸಾಕು, ಲಿಪ್ಸ್ಟಿಕ್ ಏನು ಯೂಸ್ ಮಾಡೋ ನೆಸೆಸಿಟಿನೇ ಇಲ್ಲ. ಬಟ್ ನೀವು ಯೂಸ್ ಮಾಡಲೇಬೇಕು ಅಂತ ಇದ್ದೀರಾ ಅಂತ ಹೇಳಿದ್ರೆ SPF ಇರೋಂಥ ಲಿಪ್ಸ್ಟಿಕ್ ಗಳನ್ನ ಯೂಸ್ ಮಾಡಿ. ಅಂಡ್ ಫೈನಲ್ ಆಗಿ ಈ ಒಂದು ಲಿಪ್ ಬಾಮ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿ ನೋಡೋಣ. ಸೊ ಈ ಒಂದು ಲಿಪ್ ಬಾಮ್ ನಿಮಗೆ 475 rupees ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಅಂಡ್ ಎಲ್ಲ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ ಅಲ್ಲಿ ಸಿಗುತ್ತೆ ಅಂಡ್ ಆಲ್ಸೋ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ನೀವು ಆ ಮೂಲಕ ಹೋಗಿ ಆರ್ಡರ್ ಮಾಡ್ಕೋಬಹುದು. ಸೊ ಐ ಹೋಪ್ ಈ ಒಂದು ಲಿಪ್ ಬಾಮ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ತುಂಬಾನೇ ಪಾಕೆಟ್ ಫ್ರೆಂಡ್ಲಿ ಕೂಡ ಇದೆ, ಬಿಕಾಸ್ ಇದು ನಿಮಗೆ ಹೈಡ್ರೇಷನ್ ಮತ್ತೆ SPF ಎರಡೂ ಕೂಡ ಇರೋದ್ರಿಂದ ಪಾಕೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಮತ್ತೆ ಮೇನ್ ಆಗಿ ಡರ್ಮಟಾಲಜಿ ಟೆಸ್ಟೆಡ್ ಇದೆ, ಡಾಕ್ಟರ್ಗಳು ಪ್ರಿಸ್ಕ್ರೈಬ್ ಕೂಡ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಈ ಒಂದು ಲಿಪ್ ಬಾಮ್ ನೀವು ಯೂಸ್ ಮಾಡಿ ಎವ್ರಿ ಡೇ. ಅಂಡ್ ಈ ಒಂದು ಲಿಪ್ ಬಾಮ್ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.